ಎಲ್ಲರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಗಣಪತಿ ಹಬ್ಬ ಎಷ್ಟು ಬೇಗ ಬಂದುಬಿಟ್ಟು ಎಷ್ಟು ಬೇಗ ಹೋಗ್ತಾ ಇದೆ. ಎಲ್ಲರಿಗೂ ಗಣಪತಿ ಒಳ್ಳೇದು ಮಾಡಲಿ. ಆಮೇಲೆ ಈ ವರ್ಷದ್ದು ನನಗೆ ಚೆನ್ನಾಗಿ ಮೇಕಪ್ಪಿಂದಾಯಿತು, ಕೇಕ್ಸಿಂದಾಯಿತು ಆರ್ಡರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ಹಾಗೂ ಇದೇ ಥರದ ಎಲ್ಲ ಥರದ ಪೂಜೆಗಳನ್ನು ತುಂಬ ಚೆನ್ನಾಗಿ ನಮ್ಮ ಮನೇಲಿ ಆಚರಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವತ್ತಿಗೂ ನಾನು ವೀಡಿಯೋನ ಸ್ಕಿಪ್ ಮಾಡದೇ ಫುಲ್ ವೀಡಿಯೋನ ನೋಡಬೇಕು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೂ ನಂದು ಏನಾದರೂ ತಪ್ಪಿದ್ನೆ ಅಂದರೆ ಒಂದು ಸ್ವಲ್ಪ ಎಲ್ಲರೂ ಹೇಳ್ತಾ ಇರ್ರಿ. ಎಲ್ಲ ಹಬ್ಬ ಆಚರಿಸೋದ್ರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಇರುತ್ತೆ. ಆಮೇಲೆ ಈ ವರ್ಷದಲ್ಲಿದ್ದನೂ ನನ್ನ ಜೀವನ ತುಂಬ ಚೆನ್ನಾಗಿರಲಿ ಅಂತ ಎಲ್ಲರೂ ತುಂಬ ಸಮಾಧಾನಲಿದ್ದ ನನಗೆ ಆಶೀರ್ವಾದ ಮಾಡಿ. ಯಾಕಂದರೆ ಎಲ್ಲ ಥರದ್ದು ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಳುಗಳಿಗೆ ಎಲ್ಲ ಸಂಸ್ಕಾರ ಹೇಳ್ಬೋದು. ಯಾವ ಥರ ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ನಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗತ್ತೆ. ಗಣಪತಿಗೆ ಯಾವಾಗಲೂ ಎಕ್ಕೆ ಹೂವು ಹಾಗೂ ಗರಿಕೆಯನ್ನು ಎಲ್ಲ ಪೂಜೆ ಮಾಡೋಬೇಕಾದ್ರೆ ಕಣಗಲು ಹೂವು ಮೊದಲು ಮಾಡಿ ದೇವ್ರಿಗೆ ಏರಿಸ್ಬೇಕಾಗಿರುತ್ತೆ. ಆಮೇಲೆ ಮುತ್ತೈದರಿಗೆ ಬಾಗಿನ ಕೊಡುವಂಥದ್ದು ಗೌರಿ ಹಬ್ಬ ಹಾಗೂ ಗಣೇಶ ಹಬ್ಬ ತುಂಬ ವಿಶೇಷವಾದ ದಿನ ಆಗಿರುತ್ತೆ. ಹಾಗೂ ಇದೇ ದಿನದಲ್ಲೇ ನನ್ನ ಮಗಳಿಗೆ ನಾನು ಫೋಟೋಶೂಟ್ ಸಮೇತ ಮಾಡಿಸಿದೆ. ಹಾಗೂ ನಮ್ಮ ಅತ್ತೆ ಎಲ್ಲರೂ ನಮಗೆ ಊರ್ಲಿಂದ ಬಂದಿದ್ದರು. ಗಣಪತಿಯನ್ನು ವಿಸರ್ಜನೆ ಮಾಡುವಂಥ ಸ್ಥಳ ಇದು. ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ. ತುಂಬ ದೊಡ್ಡ ಕಾಲುವೆ ಇದು. ತುಂಗಭದ್ರಾ ಜಲಾಶಯ ತುಂಬಿರೋದ್ರಿಂದ ತುಂಬ ನೀರಿದೆ. ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ಒಂದು ಸ್ವಲ್ಪ ದೂರನೇ ಕೂಡಿಸಿದ್ದೀವಿ. ಗಣಪತಿಗೆ ಒಂದು ಸ್ವಲ್ಪ ವಿಸರ್ಜನೆ ಮಾಡೋ ಟೈಮಲ್ಲಿ ಗಣಪತಿಗೆ ನಾವು ಕಡುಬು ಮತ್ತು ಮೋದಕ ಇದನ್ನೆಲ್ಲ ನಾವು ಬಲಗೈಗೆ ಕಟ್ಬಿಟ್ಟು ನಾವು ವಿಸರ್ಜನೆ ಮಾಡ್ತೀವಿ. ಮುಂದಿನ ವರ್ಷ ಬೇಗ ಗಣಪತಿ ಹಬ್ಬ ಬರಲಿ ಹಾಗೂ ನಾವು ಅಂದ್ಕೊಂಡಿದ್ದ ಕೆಲಸ ಆಗಲಿ ಅಂತ ಹೇಳಿಬಿಟ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಇವತ್ತಿಗೆ 3 ದಿನ ಆಯಿತು ಗಣಪತಿ ಹಬ್ಬ ಮಾಡುತ್ತಾ ಇದ್ದು. ವಿಸರ್ಜನೆ ಮಾಡುವಂಥ ಸಮಯ ನೋಡಿ, ಎಲ್ಲರೂ ಶ್ರದ್ಧಾ ಭಕ್ತಿಲಿಂದ ಯಾವ ಥರ ಆಚರಿಸ್ತಾ ಇದ್ದಾರೆ. ನಮ್ಮ ಮನೆಯವ್ರನ್ನೂ ವಿಸರ್ಜನೆ ಮಾಡ್ತಾಯಿದ್ದಾರೆ. ಗಣಪತಿಯನ್ನು ಮೇಲಕ್ಕೆತ್ತಿ ಕೆಳಗಡೆ ಇಳಿದು 3 ಸರಿ ಮಾಡಿಬಿಟ್ಟು ಭಕ್ತಿಲಿದ್ದ ಗಣಪತಿನ ವಿಸರ್ಜನೆ ಮಾಡಿದರು. ಹಾಗೂ ಮುಂದಿನ ಸರಿನೂ ಇದೇ ಥರ ಗಣಪತಿಯನ್ನು ಕೂಡಿಸ್ಬೇಕು. ಹಾಗಾಗಿ ನೋಡಿ ಯಾವ ಥರ ಕೂಡಿಸ್ತಾ ಇದ್ದೀವಿ ಅಂತ. ಮುಂದಿನ ವರ್ಷವೂ ವೇಟ್ ಮಾಡ್ತಾಯಿದ್ದೀವಿ ಗಣಪತಿಗೆ. ಜೈ ಗಣೇಶ.